ಎಲ್ರು ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡ್ರೆ ಈ ಅಪ್ಪ ಮುಂಚೆನೆ ನಾಮ ಹಾಕ್ಸ್ಕೊತಾ ಇದಾರಲ್ಲಪ್ಪ. ಓಂ ರೀಂ ತಗೊಳಮ್ಮ 5 ರೂಪಾಯಿ. ನೀಟಾಗಿದೆ ತಾನೇ? ನಿಂತ್ಕೊಳಯ್ಯ. 5 ರೂಪಾಯಿ ಕೊಟ್ಟೆ ಏನ್ ಒಳಗೋಗ್ತಿದ್ಯಾ? ಟಾಯ್ಲೆಟ್ಗೆ. ಅಯ್ಯ ನಿನ್ನ, ಈ ಊರಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಸಿದೀನಿ, ನಿಂಗ್ ಟಾಯ್ಲೆಟ್ ತರ ಕಾಣಿಸ್ತಿದ್ಯಾ? ನೀವು ತಾನೇ ಟಾಯ್ಲೆಟ್ ಅಂತ ಬೋರ್ಡ್ ಹಾಕಿರೋದು. ಏನ ಟಾಯ್ಲೆಟಾ? ಇಂಗ್ಲಿಷ್ ಬರಲ್ಲ ಅಂದ್ರೆ ಕೇಳ್ ತಿಳ್ಕೊಬೇಕು ಕಣಯ್ಯ. ಅದು ಟಾಯ್ಲೆಟ್ ಅಲ್ಲ, ಟುಲೆಟ್. ನೋಡಲ್ ಕಂಡ್ಬಿಟ್ಟ. ಸಾರಿ ಮೇಡಮ್. ಟಾಯ್ಲೆಟ್ ಹೋಗ್ಲಿ ಬಿಡ. ಏನ್ ವಿಷಯ ಹೇಳ? ಅಯ್ಯೋ, ಬೆಳಗ್ಗೆಯಿಂದ ಬಾಡಿಗೆ ಮನೆ ಹುಡುಕಿ ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ ಮೇಡಮ್. ಮನೆ ಖಾಲಿ ಇದೆಯಾ? ಅಯ್ಯೋ, ಖಾಲಿ ಇರೋದಾ? ಸೂಪರ್ ಆಗಿದೆ ಮನೆ, ಬಾ ತೋರಿಸ್ತೀನಿ. ಬನ್ನಿ ಮೇಡಮ್. ಬಾ ಬಾ ಬರಯ್ಯ, ಬಾ ಬಾ. ನೋಡೋ ಬೋರ್ಡ್ನ ಹೆಂಗೆಂಗೋ ಓದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡಂಗೆ ಮನೇನ್ ಕನ್ಫ್ಯೂಸ್ ಮಾಡ್ಕೋಬೇಡ ಕಣಯ್ಯ. ನೋಡ, 2 ಬೆಡ್ರೂಮ್ ಇದೆ, ಅದಕ್ಕೆ ಅಟ್ಯಾಚ್ ಬಾತ್ರೂಮು, ಇದು ಕಿಚನ್, ಸರಿನಾ? ಏನಯ್ಯ ನೀನು ಬ್ಯಾಚುಲರಾ ಫ್ಯಾಮಿಲಿನಾ? ಫ್ಯಾಮಿಲಿ ಅಂದ್ರೆ ಮಾತ್ರ ಕೊಡ್ತೀನಿ, ಬ್ಯಾಚುಲರ್ಸ್ಗೆ ಯಾರು ಕೊಡಲ್ಲ ನಾನು. ಸರಿ ಮೇಡಮ್. ಅರ್ಥ ಆಯ್ತಾ? ಮೇಡಮ್, ಬಾಡಿಗೆ ಅಡ್ವಾನ್ಸ್ ಎಷ್ಟು ಅಂತ ಹೇಳಿ? ಬಾಡಿಗೆ ಕಮ್ಮಿ ಕಣಯ್ಯ, 15,000 ಬಾಡಿಗೆ, 1 ಲಕ್ಷ ಅಡ್ವಾನ್ಸ್ ಅಷ್ಟೇ. ಮೇಡಮ್, ಬಾಡಿಗೆ ಓಕೆ, ಅಡ್ವಾನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಎಲ್ಲ ಇರುತ್ತೀನೋ ಮಲ್ಲೇಶ್ವರಮು, ಬೆಂಗಳೂರದು ಹೃದಯ ಭಾಗ, ಗೊತ್ತಾ? ಇಲ್ಲಿ ಇದಕ್ಕಿಂತ ಕಮ್ಮಿಗೆ ಸಿಗಲ್ಲ. ನೋಡಯ್ಯ, ನಿಂಗೆ ಆಗಲ್ಲ ಅಂದ್ರೆ ಹೇಳು, 100 ಜನ ಕಾಯ್ತಾ ಇದ್ದಾರೆ, ಅವ್ರಲ್ಲಿ ಯಾರು ಒಬ್ರು ಕೊಡ್ತೀನಿ. ಇಲ್ಲ ಮೇಡಮ್, ಬರ್ತೀನಿ ಮೇಡಮ್. ಟೋಕನ್ ಅಡ್ವಾನ್ಸ್ 25,000 ರೂಪಾಯಿ ಕೊಟ್ಟಿರ್ತೀನಿ, ಮಿಕ್ಕಿದ್ದು ಹಾಲು ಉಕ್ಸಕ್ ಬಂದಾಗ ಕೊಟ್ಬಿಡ್ತೀನಿ. ಆಯ್ತಯ್ಯ, ಆಯ್ತಾಯ್ತು, ಹಾಕ್ ಬಂತ ನೋಡಿ ಮ್ಯಾಮ್. ಬಂತು. ಸರಿ ಮ್ಯಾಮ್.